ನಮಸ್ಕಾರ. ನನ್ನ ಹೆಸರು ಸೀಮಾ. ಇವತ್ತಿನ ಸೆಷನ್ ಅಲ್ಲಿ ನಾವು ಈ ಹಿಂದೆ ಕ್ರಿಯೇಟ್ ಮಾಡಿರೋ ಮಾರ್ಕ್ ಶೀಟ್ ಅಲ್ಲಿ ಇನ್ನೊಂದಷ್ಟು ಆಪ್ಷನ್ಗಳನ್ನ ಟ್ರೈ ಮಾಡೋಣ. ಇದು ಸ್ಪ್ರೆಡ್ ಶೀಟ್ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾಕೆಂದ್ರೆ ಇಲ್ಲಿ ನಾವು ತುಂಬಾನೇ ಬ್ಯೂಟಿಫೈ ಮಾಡಿ ಯಾವ್ದಾದ್ರೂ ಡೇಟಾನ ತೋರಿಸ್ಬೇಕು, ಯಾವ ರೀತಿ ತೋರಿಸ್ಬೇಕು, ಇದಕ್ಕೆಲ್ಲ ತುಂಬಾ ಅನುಕೂಲವಾಗಿರುತ್ತೆ. ಇದ್ರೊಳಗೆ ಒಂದು ಇಂಟ್ರೆಸ್ಟಿಂಗ್ ಒಂದು ಆಪ್ಷನ್ ಅಂದ್ರೆ ಫ್ರೀಸ್ ಪೇನ್ ಅಂತ. ಇವಾಗ ನಮ್ಗೆ ಈ ತರ ಡೇಟಾ ಇದನ್ನೇ ಕಾಪಿ ಪೇಸ್ಟ್ ಮಾಡ್ತೀನಿ, ನಮ್ಗೆ ಇನ್ನೊಂದಷ್ಟು ಸ್ಟೂಡೆಂಟ್ಸ್ ನಾವು ಎಂಟರ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ನಾವು ಇನ್ನೊಂದಷ್ಟು ಡೇಟಾನ ಎಂಟರ್ ಮಾಡ್ತಾ ಹೋಗ್ತೀವಿ. ಇದು ನನ್ನ ಸ್ಯಾಂಪಲ್ಗೆ ನಾನು ಅದದೇ ಹೆಸರು ಹಾಕ್ತಾ ಇದ್ದೀನಿ, ಯಾಕಂದ್ರೆ ನಾನು ಮತ್ತಿಲ್ಲದೆ ಇಷ್ಟೊಂದು ಡೇಟಾ ಕ್ರಿಯೇಟ್ ಮಾಡ್ಬೇಕಾಗತ್ತೆ. ಈ ರೈಟ್ ಹೋಗಿ ನೋಡಕ್ಕೆ ಇಲ್ಲಿ ನೋಡಿ, ಇಲ್ಲೊಂದು ಆರೋ ಇದೆ, ಇದನ್ನ ಕ್ಲಿಕ್ ಮಾಡಿದ್ರೆ ನಾವು ರೈಟ್ ಹೋಗ್ಬೋದು. ಸೇವ್ ಆಗ್ತಾ ಇದೆ ಅದು ನೋಡಿ, ರೈಟ್ ಹೋಗ್ಬೋದು. ನಾವ್ ಎಷ್ಟು ರೈಟ್ ಬೇಕಾದ್ರೂ ಹೋಗ್ಬೋದು. ಇನ್ನೊಂದಷ್ಟು ಡೇಟಾನ ಆಡ್ ಮಾಡ್ತಾ ಇದ್ದೀನಿ ನಾನು. ಹಾಗೇನೆ ಇಲ್ಲಿ ನಮಗೆ ರೋಸ್ ಅಲ್ಲಿ ಕೂಡ ನಮ್ಗೆ ಬಹಳಷ್ಟು ರೋಸ್ ಇದೆ ಅಂತ ಅನ್ಕೊಳ್ಳೋಣ. ಸುಮ್ನೆ ಇದನ್ನೇ ರಿಪೀಟ್ ಮಾಡ್ತಾ ಇದ್ದೀನಿ. ನಾವು ಆಕ್ಚುಲ್ ಆಗಿ ಬೇರೆ ಯೂಸೇಜ್ ಅಲ್ಲಿ, ಫಾರ್ ಎಕ್ಸಾಂಪಲ್ ಅಟೆಂಡೆನ್ಸ್ ಶೀಟ್ ಅಂತ ಅನ್ಕೊಳ್ಳಿ, ಎಷ್ಟೊಂದು ರೋಗಳಿರುತ್ತೆ, ಎಷ್ಟೊಂದು ಕಾಲಮ್ಸ್ ಇರುತ್ತೆ. ಆ ರೀತಿ ಎಕ್ಸಾಂಪಲ್ ಅಂತ ಅನ್ಕೊಳ್ಳಿ. ಇವಾಗ ನಾವು ಕೆಳಗೆ ಹೋಗ್ತೀವಿ. ಮೇಲ್ಗಡೆ ಏನಿದೆ ಇದು ಹೆಸರು, ಈ ಫಸ್ಟ್ ಕಾಲಮ್ ಅಲ್ಲಿ ಏನಿದೆ ಅಂತಾನೆ ಕಾಣಲ್ಲ ನಾವು ಕೆಳಗೆ ಹೋದಾಗ. ಹಾಗೇನೆ ಈ ರೈಟ್ ಹೋದಾಗ ನಾವು ಫಸ್ಟ್ ಕಾಲಮ್ ಅಲ್ಲಿ ಏನಿದೆ ಅಂತಾನೆ ಕಾಣಲ್ಲ. ಈಗ ನೋಡಿ, ಇಲ್ಲಿ ಯಾವ ಸಬ್ಜೆಕ್ಟ್ ಅಂತಾನೆ ಗೊತ್ತಾಗಲ್ಲ. ಇದನ್ನೆಲ್ಲ ನಾವು ಟ್ಯಾಕಲ್ ಮಾಡೋದಕ್ಕೆ ಒಂದು ಆಪ್ಷನ್ ಇದೆ, ಅದನ್ನ ಫ್ರೀಸ್ ಅಂತ ಹೇಳ್ತೀವಿ. ವ್ಯೂಗ್ ಹೋಗ್ಬಿಟ್ಟು ನಾವು ವ್ಯೂ ಅಲ್ಲಿ ಫ್ರೀಸ್ ಪೇನ್ಸ್ ಅಂತ ಇದೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನೋಡಿ, ಫ್ರೀಸ್ ಟಾಪ್ ರೋ. ಟಾಪ್ ರೋ ಫ್ರೀಸ್ ಅಂದಿದ ತಕ್ಷಣ ಏನಾಗುತ್ತೆ, ಈ ರೋ ಫ್ರೀಸ್ ಆಗ್ಬಿಡುತ್ತೆ. ನಾವ್ ಎಷ್ಟು ಕೆಳಗ್ ಹೋದ್ರು ನೋಡಿ ಅದನ್ನ ಚೇಂಜ್ ಆಗ್ತಾ ಇಲ್ಲ, ಹೌದಾ? ನಾನು ಇನ್ನೊಂದ್ಸತಿ ತೋರಿಸ್ತೀನಿ. ಇದನ್ನ ಅಂಡು ಮಾಡ್ಬಿಟ್ಟು ನಾನು ನೋಡಿ, ಇವಾಗ ಟಾಪ್ ಫ್ರೀಸ್ ನೋಡಿ, ಅನ್ಫ್ರೀಸ್ ಪೇನ್ಸ್ ಮಾಡ್ಬಿಟ್ಟು ನಾನು ನೋಡಿ, ನಮ್ಗೆ ಆ ಸೀತಾ, ಗೀತಾ, ರಶ್ಮಿ ಇವೆಲ್ಲ ಕಾಣಿಸ್ತಾ ಇಲ್ಲ. ಈಗ ಮತ್ತೆ ಇನ್ನೊಂದ್ಸತಿ ಮಾಡ್ತೀನಿ. ಫ್ರೀಸ್ ಟಾಪ್ ರೋ ಮಾಡಿದ್ರೆ ನೋಡಿ, ನಾವ್ ಎಷ್ಟೇ ಕೆಳಗ್ ಹೋಗ್ಲಿ ಸೀತಾ, ಗೀತಾ ಅನ್ನೋದು ಫ್ರೀಸ್ ಆಗ್ಬಿಟ್ಟಿದೆ. ರೋ ನಂಬರ್ 1 ಫ್ರೀಸ್ ಆಗ್ಬಿಟ್ಟಿದೆ. ಇದು ಫ್ರೀಸ್ ರೋ, ಅನ್ಫ್ರೀಸ್ ಪೇನ್ಸ್ ನ ಮಾಡ್ತೀನಿ. ಹಾಗೇನೆ ನಾವು ಫಸ್ಟ್ ಕಾಲಮ್ ಇದನ್ನು ಕೂಡ ನೋಡಿ, ಇವಾಗ ಸ್ಕ್ರೋಲ್ ಮಾಡಿದ್ರೆ ನಮ್ಗೆ ಮ್ಯಾಥ್ಸ್ ಇದೆಲ್ಲ ಹೊಟ್ಟೋಗ್ಬಿಡುತ್ತೆ ಮುಂದಕ್ಕೆ ಹೋಗ್ತಾ ಹೋಗ್ತಾ. ಅದು ಫ್ರೀಸ್ ಮಾಡ್ಬೇಕು ಅಂದ್ರೆ ಇಲ್ಲಿಗೆ ಹೋಗಿ ಫ್ರೀಸ್ ಫಸ್ಟ್ ಕಾಲಮ್ ಅಂತ ಮಾಡಿದ್ರೆ ಇವಾಗ ನಾವು ಎಷ್ಟೇ ರೈಟ್ ಹೋದ್ರು ಈ ಮ್ಯಾಥ್ಸ್, ಕೆಮಿಸ್ಟ್ರಿ ಇವೆಲ್ಲ ಅಲ್ಲೇ ಇರುತ್ತೆ. ಇದೊಂದು ಬಹಳ ಉಪಯೋಗಕಾರಿಯಾದಂತಹ ಒಂದು ಟೂಲ್. ಹಾಗೇನೆ ಫ್ರೀಸ್ ಪೇನ್ಸ್ ಅಂತ ಅಂದ್ರೆ ನಾವ್ ಏನ್ ಇಟ್ಕೊಂಡಿರ್ತೀವಿ ಅದಷ್ಟು ಫ್ರೀಸ್ ಆಗ್ಬಿಡುತ್ತೆ. ನೋಡಿ, ನಾವು ಎಕ್ಸಾಂಪಲ್ ಇನ್ನೊಂದ್ಸತಿ ತೋರಿಸ್ತೀನಿ. ಅನ್ಫ್ರೀಸ್ ಪೇನ್ ಮಾಡಿ ನಮಗೆ ಇಷ್ಟು ಫ್ರೀಸ್ ಆಗ್ಬೇಕು ಅಂತ ಬೇಡ, 2 ರೋ ಈ ತರ ಫ್ರೀಸ್ ಆಗ್ಬೇಕು ಅಂದ್ರೆ ಇಷ್ಟನ್ನ ಸೆಲೆಕ್ಟ್ ಮಾಡ್ಕೊಂಡು ನಾವು ಫ್ರೀಸ್ ಪೇನ್ಸ್ ಅಂದ್ಬಿಟ್ರೆ ಅದಷ್ಟು ಹಾಗೆ ಇರುತ್ತೆ, ಉಳಿದಿದ್ದೆಲ್ಲ ಮೂವ್ ಆಗ್ತಾ ಹೋಗುತ್ತೆ. ನಾವು ಏನನ್ನ ಫ್ರೀಸ್ ಮಾಡ್ಬೇಕು ಅಂತಿದೀವಿ ಅದನ್ನ ಡಿಫೈನ್ ಮಾಡ್ಕೊಂಡು ನಾವು ಫ್ರೀಸ್ ಮಾಡಿದ್ರೆ ಇದು ಬಹಳ ಉಪಯೋಗಕಾರಿಯಾದಂತಹ ಒಂದು ಆಪ್ಷನ್. ಹಾಗೇನೆ ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ಆಪ್ಷನ್ ಇದೆ. ಅದೇನು ಅಂದ್ರೆ, ಇವಾಗ ಕೆಮಿಸ್ಟ್ರಿ, ಥಿಯರಿ, ಲ್ಯಾಬ್ ಈ ಮೂರನ್ನ ನಾನು ಮರ್ಜ್ ಮಾಡ್ಬೇಕು. ಮರ್ಜ್ ಅಂದ್ರೆ ಜಾಯಿನ್ ಮಾಡ್ಬೇಕು. ಇವಾಗ ಅದನ್ನ ಮಾಡಕ್ಕೆ ನಾನು ಏನ್ ಮಾಡ್ಬೋದು, ಇದು ಮೂರನ್ನ ಹಿಂಗ್ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಬಹಳಷ್ಟು ಆಪ್ಷನ್ಸ್ ಇದೆ. ಹಾಗಾಗಿ ನಾವು ಎಷ್ಟೇ ಉಪಯೋಗಿಸ್ತಿದ್ರು ನಾವು ಕೆಲವೊಂದ್ಸತಿ ಈ ರೀತಿ ಹುಡುಕ್ಬಿಟ್ಟು ನಾವು ಇದನ್ನ ಯೂಸ್ ಮಾಡ್ತೀವಿ. ಮರ್ಜ್ ನೋಡಿ, ಇಲ್ಲಿದೆ ಮರ್ಜ್ ಅಂಡ್ ಸೆಂಟರ್. ಈ ಮೂರನ್ನ
ಅಥವಾ ನಾನು ಇದೆರಡನ್ನ ಮರ್ಜ್ ಮಾಡಿ ಕೆಮಿಸ್ಟ್ರಿ ಅಂತ ಮಾಡ್ಬೇಕು ಅಂತಿರ್ತೀನಿ ಅನ್ಕೊಳ್ಳಿ. ಸೊ ಇವಾಗ ಇದನ್ನ ಡಿಲೀಟ್ ಮಾಡ್ಬಿಟ್ಟು ಇಲ್ಲಿ ಕೆಳಗಡೆ ಬಂದು ಕೆಮಿಸ್ಟ್ರಿ ಅಂತ ಇದೆರಡನ್ನ ನಾನು ಕೆಮಿಸ್ಟ್ರಿ ಅಂತ ಮಾಡ್ಬೇಕು. ಇವೆರಡನ್ನ ಕೆಮಿಸ್ಟ್ರಿ ಅಂತ ಒಂದು ಮಾಡ್ಬೇಕು. ಅವಾಗ ನೋಡಿ ಹೀಗ್ ಬಂದ್ಬಿಟ್ಟು ಮರ್ಜ್ ಅಂಡ್ ಸೆಂಟರ್ ಅಂದಿದ ತಕ್ಷಣ ಇದೆರಡೂ ರೋಗೆ ನೋಡಿ ಕೆಮಿಸ್ಟ್ರಿ ಅಂತ ಬಂದ್ಬಿಡ್ತು. ಸೊ ಹೀಗೆ ಇದನ್ನ ಮರ್ಜ್ ಅಂತ ಹೇಳ್ತೀವಿ. ಇನ್ನೊಂದ್ಸತಿ ತೋರಿಸ್ತೀನಿ. ಸೊ ಇವಾಗ ಇದೆರಡನ್ನೂ ನಾನು ಕೆಮಿಸ್ಟ್ರಿ ಇದೆರಡನ್ನ ಅಥವಾ ಹಿಂಗೆ ಎರಡನ್ನು ಜಾಯಿನ್ ಮಾಡಬೇಕು ಅಂತ ಇದ್ರೆ ನಾನು ಇದೆರಡನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಮರ್ಜ್ಗೆ ಹೋಗ್ಬಿಟ್ಟು ಮರ್ಜ್ ಅಂಡ್ ಸೆಂಟರ್ ಅಂದ್ರೆ ಇದೆರಡು ಸೆಲೆಕ್ಟ್ ಆಗುತ್ತೆ. ನಾನು ಇವಾಗ ಕೆಮಿಸ್ಟ್ರಿ ಅಂತ ಬರೆದ್ಬಿಟ್ಟು ನಾನು ಇದೆರಡು ಸೆಲ್ಲು ಕೆಮಿಸ್ಟ್ರಿ ಆಗೋಯ್ತು. ಸೊ ನೋಡಿ ಇವೆರಡು ರೋಗೆ ಒಂದೇ ಹೆಡಿಂಗು. ಹಾಗೇನೆ ಇಲ್ಲೂ ಕೂಡ ನಾವು ಕಾಲಮ್ ಹೆಡಿಂಗ್ನು ನಾವು ಹಾಗೇನೆ ಮರ್ಜ್ ಮಾಡ್ಬೋದು. ಸೊ ಈ ರೀತಿ ಎರಡು ಹೆಸರಿದ್ದಾಗ ನಮ್ಗೆ ಕೇಳುತ್ತೆ ಅದು ನೋಡಿ. ಇದು ಡಿಸ್ಕಾರ್ಡ್ ಅದರ್ ವ್ಯಾಲ್ಯೂಸ್, ಮೊದಲನೇ ವ್ಯಾಲ್ಯೂ ಮಾತ್ರ ಇಟ್ಕೋತೀವಿ, ಎರಡನೇ ವ್ಯಾಲ್ಯೂನ ಡಿಸ್ಕಾರ್ಡ್ ಮಾಡ್ತೀವಿ. ಅಂದ್ರೆ ಸೀತಾ ಅನ್ನೋದನ್ನ ಇಟ್ಕೋತೀವಿ, ಗೀತಾ ಅನ್ನೋದನ್ನ ಡಿಸ್ಕಾರ್ಡ್ ಮಾಡ್ತೀವಿ. ಓಕೆ ಅಂದಿದ ತಕ್ಷಣ ಸೀತಾ ಅಂತ ಆಗ್ಬಿಡ್ತು. ಸೊ ಇದು ಮರ್ಜ್ ಸೆಲ್ ಮತ್ತೆ ಮರ್ಜ್ ಕಾಲಮ್. ಸೊ ಇದೊಂದು ಬಹಳ ಮುಖ್ಯವಾದ ಒಂದು ಫೀಚರ್. ಸೊ ಹೀಗೇನೆ ನಮ್ಗೆ ಇನ್ನೂ ಬಹಳಷ್ಟು ಫೀಚರ್ಸ್ಗಳನ್ನ ನಮ್ಗೆ ಸ್ಪ್ರೆಡ್ಶೀಟ್ ಅಲ್ಲಿ ಟ್ರೈ ಮಾಡ್ತಾ ಹೋಗೋಣ ಇನ್ನ ಮುಂದಿನ ಡೆಮೋ ಸೆಷನ್ಗಳಲ್ಲಿ. ಥ್ಯಾಂಕ್ ಯು.